ಆಸ್ತಿಗೂ ಅದಕ್ಕೂ ಮಾರಾಟ ಆಗ್ತಾರೆ ಅನ್ನೋ ಪಾಪ ಅವ್ರ ಕಲ್ಪನೆ ಇರಲಿಲ್ಲ. ಯಾಕಂದ್ರೆ ಸ್ವತಂತ್ರ ಸಿಗುವ ಸಂದರ್ಭದಲ್ಲೇ ಇಂಥ ಆಶೆ ಬರೋರು, ಇಂಥ ಒಬ್ಬ ಕಾರ್ಪೊರೇಟ್ಗಳು ಇದ್ರು, ಅದು ಅವತ್ತು ಬಡವಳಿಗಳು ಆದ್ರೆ ಅವರು ಕೇವಲ ಒಂದು ಹೋರಾಟಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವಂತ ಅವರು ಅಪೇಕ್ಷೆ ಮಾಡಿದಿರಲಿಲ್ಲ ಅಂತ ನಮ್ಗೆ ಉದ್ಯೋಗ ನಡಿಬೇಕು ಮಾಡಬೇಕು ಅಂತೇಳಿ. ಆದ್ರೆ ಇವತ್ತು ಖರೀದಿ ಮಾಡ್ಕೊಂಡ್ಬಿಡು ಎಂ ಪಿಗಳನ್ನ. ಮೊದಲ ಕೋಟ್ಯಾಧೀಶರು ಎಂ ಪಿಗಳು ಆಯ್ಕೆ ಆಗಿರ್ತಾರ, ಜನಸಾಮಾನ್ಯರು ಆದರ್ಶವಾದಿಗಳಲ್ಲಿ ಆಯ್ಕೆ ಆಗಿರುವುದಿಲ್ಲ. ಅವ್ರು ದುಡ್ಡು ಹಾಕಿ ಆರಿಸಿ ಬಂದಿರ್ತಾರ. ಹೀಗಾಗಿ ಅವ್ರು ದುಡ್ಡು ಮಹತ್ವ ಆಯ್ಕೆ ಕಾಣ್ತಿರ್ತಾನೆ. ಈ ದೇಶ ಜನರ ಅಭಿಪ್ರಾಯ ಇವ್ರ ಮಹತ್ವದ ಆಯ್ಕೆ ಕಾಣುವುದಿಲ್ಲ. ಯಾಕಂದ್ರೆ ಇವತ್ತು ಇಂಡಿಯಾದಲ್ಲಿ ಭರವಸೆ ಇಟ್ಟುಕೊಂಡು 25 ಗ್ಯಾರಂಟಿಗಳು ಜೊತೆಗೆ 5 ನ್ಯಾಯಗಳು ಕೊಡ್ತೀವಿ ಅಂತೇಳಿ ಎಲ್ಲ ವಿರೋಧ ಪಕ್ಷ ಕೂತ್ಕೊಂಡು ಒಕ್ಕಟ್ಟಿನಿಂದ ಇದನ್ನು ಮಾಡ್ತಾ ಇರೋ ಮುಂದೆ ಸಹಜ ಜನ ಇಂಡಿಯಾದ ಮತ ಹಾಕೋದು ಸಹಜದ. ಯಾಕಂದ್ರೆ ಈಗ ನಾವು ದೆಹಲಿಯಲ್ಲಿ ನೋಡಿದ್ದೀವಿ, ಕರ್ನಾಟಕದಲ್ಲಿ ನೋಡಿದ್ವಿ, ಅದೇ ಕಾಲಕ್ಕೆ ಪಂಜಾಬ್ದಲ್ಲಿ ನೋಡಿದ್ದೀವಿ ಜನ, ಮತ್ತು ಅದೇ ಕಾಲಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನೋಡಿದ್ದೀವಿ ಜನ ಇದ್ದಿದ್ದು ಈ ಗ್ಯಾರಂಟಿಗಳಿಗೆ, ಈ ನ್ಯಾಯ ಪತ್ರಗಳಿಗೆ ಮನಸೂತ ಓಟ್ ಆಗಿದ್ದಾರೆ. ಏನು ಪ್ರಶ್ನೆ ಇಲ್ಲ, ಅಬ್ಸಲ್ಯೂಟ್ ಮೆಜಾರಿಟಿ ಆಗಿಬಿಟ್ಟಿದ್ದಪ್ಪ ಅವನು ಇಂಡಿಯಾ, ಅದು ಪ್ರಶ್ನೆ ಇಲ್ಲ. ಅಬ್ಸಲ್ಯೂಟ್ NDA ಮೆಜಾರಿಟಿ ಆಯ್ತು, ಅದು ಪ್ರಶ್ನೆ ಇಲ್ಲ. ಆಯ್ತು, ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಬಟ್ ಜನರ ಅಭಿಪ್ರಾಯನ ಕೊಂಡುಕೊಳ್ಳುವಂಥ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈಗ ಈ ಮಾರ್ಕೆಟ್ನಲ್ಲಿ ಏಕಾಏಕಿ ಏರಾಯಿಳುವ ಹೆಚ್ಚು ಕಡಿಮೆ ಆಗಲಿಕ್ಕತ್ತದ. ಏನಾಗಬಹುದಪ್ಪ ಆಯಿತು ಅಂತೇಳಿ ಎಲ್ಲರೂ ಈ ದೇಶದ ಪ್ರಜ್ಞಾವಂತ ಜನ ಗಾಬರಿಗೊಳ್ತಾ ಇದ್ದಾರೆ. ಒಂದು ವೇಳೆ ಇಂಥ ಪ್ರಸಂಗ ಬಂತಂದ್ರೆ ಆಗ ಮೋದಿ ಅವರು ದುಡ್ಡು ಕೊಟ್ಟು ಪಾರ್ಲಿಮೆಂಟಲ್ಲಿ ಖರೀದಿ ಮಾಡುವಂಥ ಪ್ರಸಂಗ ಬಂತಂದ್ರೆ ಆ ಅನುಕೂಲ ಆಗುವಂಗೆ ಇವತ್ತು ನಮ್ಮ ಕಾರ್ಪೊರೇಟ್ಗಳು ನಿಂತಿದ್ದಾರೆ. ಆ ಪ್ರಮಾಣದ ಹಣವನ್ನು ನಮ್ಮ ಇನ್ನುಳಿದ ಯಾರೋ ಬಂಡವಾಳಶಾಹಿಗಳು ಅಥವಾ ಇನ್ನುಳಿದ ಯಾರೂ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾವಧಿ ಕೋಟಿ ರೂಪಾಯಿಗಳು ಗಳಿಸಿ ಹೋಗಿದ್ದಾರೆ. ಅದರಲ್ಲೇ ಒಬ್ಬೊಬ್ಬ MP ಗೆ 100 ಕೋಟಿ 200 ಕೋಟಿ ಕೊಟ್ರೆ ಎಷ್ಟಾಗೋದ? 543 ಎಲ್ಲ ಕೊಡೋದು ಅವಶ್ಯ ಇತ್ತಲ್ಲ, ಮೆಜಾರಿಟಿ ಮಾಡ್ಕೊಳ್ಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ 100-200 ಕೋಟಿ ಒಬ್ಬೊಬ್ಬರಿಗೆ ಒಂದು 100 ಜನಕ್ಕೆ ಕೊಡುವಂಥದ್ದು ಅಥವಾ 50 ಜನಕ್ಕೆ ಕೊಡುವಂಥ ಪ್ರಸಂಗ ಬಂತಪ್ಪ. ಈಗ ಏನಾದರೂ 200ಕ್ಕೆ ಬಂದ ನಮ್ಮ BJP ಸಂಘಟನೆ ನಿಂತರಪ್ಪ ಅಂದ್ರೆ ಮುಂದೆ ಎಷ್ಟು 72 ಸೀಟುಗಳು ಅವರಿಗೆ 100 ಕೋಟಿ ಒಬ್ಬೊಬ್ಬರು ಕೊಡುವಂಥ ಪ್ರಸಂಗ ಆಯ್ತಪ್ಪ, ಅದು ಎಷ್ಟು ಆಗುತ್ತದೆ? ಅದಕ್ಕೆ ದುಡ್ಡಿದ್ದು ನಮ್ಮ ಸಂಸತ್ತನ್ನು ಕೊಳ್ಳುವಂಥ ಸ್ಥಿತಿಗೆ ಬಂದು ನಿಂತದನ ಅಂತಂದ್ರೆ ಕೆಲವು ತಜ್ಞರ ಪ್ರಕಾರ, ಪ್ರಾಮಾಣಿಕ ವಿಮರ್ಶಕರ ಪ್ರಕಾರ ಹೌದು ನಿಂತದಂತ. ಯಾಕಂದ್ರೆ ನಮ್ಮ ದೇಶದ ಇಡೀ ಸಂಪತ್ತ ಈ ಕೇವಲ 166 ಅಥವಾ 200 ಜನ ಕಾರ್ಪೊರೇಟ್ಗಳಲ್ಲಿ ಬಂದು ನಿಂತು ಬಿಟ್ಟದೆ. ಇವತ್ತು ಈಗಾಗಲೇ 67-68% ಸಂಪತ್ತು ಇವರಲ್ಲದಂತೆ. ಇಡೀ ಒಟ್ಟು ಜನರ 142 ಕೋಟಿ ಜನರ ಸಂಪತ್ತಿನಲ್ಲೇ 67% ತನಕ ಈ ಕಾರ್ಪೊರೇಟ್ ಕೈಯಲ್ಲೇ ಸಿಕ್ಕದ ದುಡ್ಡ. ಅದಕ್ಕಾಗಿ ತಮಗೆ ಬೇಕಾದಂತಹ ಸರ್ಕಾರವನ್ನ ರಚನೆ ಮಾಡೋದಕ್ಕೆ, ತಮ್ಮ ಆಡಳಿತ ಮುಂದುವರಿಸುವಾಗ, ತಮ್ಮ ವ್ಯಾಪಾರ ಮುಂದುವರಿಸುವಾಗ ಈ ವ್ಯಾಪಾರಸ್ಥರು ಅಥವಾ ಕಾರ್ಪೊರೇಟ್ಗಳು ಈ ಸರ್ಕಾರಕ್ಕೆ, ಈಗಿನ ಪ್ರೆಸೆಂಟ್ ಸರ್ಕಾರಕ್ಕೆ ಸಹಾಯ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಬಂದಂಥ ಸ್ವತಂತ್ರ ಸಿಕ್ಕಾಗಿನಿಂದ ಇವತ್ತಿನವರೆಗೆ ಬಂದಂಥ ಯಾವುದೇ ಸರ್ಕಾರಗಳು ಮೋದಿಯವರ ಈ 10 ವರ್ಷಗಳಲ್ಲಿ ಕಾರ್ಪೊರೇಟ್ಗಳಿಗೆ ಮಾಡಿದಂಥ ಸಹಕಾರ ಸಹಾಯ ನೆನಪಿಸ್ಕೊಂಡ್ರೆ ಅತ್ಯಂತ ಭಯಂಕರವಾಗಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ರೈಲ್ವೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತದ, ಬಂದರನ್ನು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತದ, PSUಗಳನ್ನ ಮನಸ್ಸಿಗೆ ಬಂದಂಗೆ ಮಾರ್ಕೊಂಡಿದ್ದಾರೆ ನಿಮ್ಗೆ ಗೊತ್ತದ, ವಿಮಾನ ನಿಲ್ದಾಣಗಳನ್ನು ಕೊಂಡ್ಕೊಂಡಿದ್ದಾರೆ ಗೊತ್ತದ, ನಿಮಗೆ ಮಾರಾಟ ಮಾಡಿದ್ದಾರೆ. ಯಾವುದ್ರ ರಸ್ತೆಗಳಂತ ಅದಕ್ಕೆ ಲೆಕ್ಕಿಲ್ಲ. ಎಲ್ಲೆಲ್ಲಿ ದುಡ್ಡು ಹೂಡಿದ್ರು ಸಹಿತ ಯಾರಿಗೆ ಗೊತ್ತಿಲ್ಲದಷ್ಟು ಮಟ್ಟಿಗೆ ಈ ದೇಶದಲ್ಲಿ ದುಡ್ಡನ್ನು ಹೂಡಿದ್ದಾರೆ. PSU ಹೇಳಿ ನಿಮ್ಗೆ ಜಸ್ಟ್ ಎಷ್ಟೋ PSUಗಳು ಅವರು ದುಡ್ಡು ಗೆಲ್ಲರ ತಗೊಂಡಿದ್ದಾರೆ, ಅದ್ರ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಈವನ್ ಕೃಷಿಯೊಳಗೆ ಬಂದು ಎಂಟ್ರಿ ಬಿಡಕ್ಕೆ ಹತ್ತಿದ್ರು ಅವರು. ಆದ್ರೆ ಕೃಷಿಕರು, ರೈತರು ಎಚ್ಚರಾಗಿದ್ದಕ್ಕಾಗಿ, ತೀವ್ರವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಅವರ ಹೋರಾಟದಿಂದಾಗಿ ಅಲ್ಲೇ ನಿಂತರು ಅವ್ರು. ಆದ್ರೆ ಈ ಸಲ ಅವ್ರಿಗೆ ಅದ್ರ ಮೇಲೆ ಕಣ್ಣದ. ಅದಕ್ಕಾಗಿ ಬೇಕಾದ್ದನ್ನು ಹಾಕೋ ಸಾಧ್ಯತೆಗಳಿದ್ದ. ದುಡ್ಡು ಹೆಂಗೆ ಬೇಕು ಚೆಲ್ಲಿ ಅವ್ರನ್ನ ಕೊಂಡ್ಕೊಳ್ಳುವಂಥದ್ದು. ಅದಕ್ಕೆ ಜನ ಈ ಸಲ ಎಚ್ಚರಗೊಳ್ಬೇಕಾಗಿದೆ. ಇಂಥ ಪ್ರಸಂಗಗಳಾದಾಗ ಜನ ಏನು ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಎಲ್ಲರೂ ವಿಚಾರ ಮಾಡಬೇಕಾಗಿದೆ, ಪ್ರಜ್ಞಾವಂತರು ಜೊತೆಗೆ ವಿರೋಧ ಪಕ್ಷ. ಯಾಕೆಂತಂದ್ರೆ ಒಂದು ನ್ಯಾಯಸಮ್ಮತವಾಗಿ ಯಾರೂ ಆಗಲಿ, NDA ಆಗಲಿ ಇಂಡಿಯಾ ಆಗಲಿ, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್, ಅಲ್ಲಿ ಸಂಘರ್ಷಣೆ ಇಲ್ಲ. ಯಾಕಂದ್ರೆ ಜನರ ತೀರ್ಮಾನ ಅಂತಿಮ. ಆದ್ರೆ ಜನರ ತೀರ್ಮಾನವನ್ನು ಕಿತ್ತಾಕುವಂಥದ್ದು ಕರ್ನಾಟಕದಲ್ಲಿ ಆಗಿದೆ ಅಂಥದ್ದು, ಮಹಾರಾಷ್ಟ್ರದಲ್ಲಿ ಆಗಿದೆ ಅಂಥದ್ದು, ಗೋವಾದಲ್ಲಿ ಆಗಿದೆ ಅಂಥದ್ದು, ದೆಹಲಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ, ಪಂಜಾಬ್ದಲ್ಲಿ ಪ್ರಯತ್ನ ಮಾಡಿದ್ದಾರೆ, ಇನ್ನುಳಿದ ರಾಜ್ಯಗಳಲ್ಲಿ, ತೆಲಂಗಾಣದಲ್ಲಿ, ಮತ್ತೊಂದು ಕಡೆ ಎಷ್ಟು ರಾಜ್ಯಗಳಲ್ಲಿ ಮಾಡಿಲ್ಲ ಇಂಥ ಸರ್ಕಾರವನ್ನು ರಚನೆ ಮಾಡುವಲ್ಲೇ. ಅದಕ್ಕಾಗಿ ಇವತ್ತು ಇಂಥ ಪ್ರಸಂಗ ರಾಷ್ಟ್ರ ಮಟ್ಟದಲ್ಲಿ ನಡೆದಿದ್ದ ಅನ್ನೋ ಸಂಶಯ ಜೋರ್ದಾರ್ ಆಗ್ತಾ ಇದೆ.
ಅದು ಚರ್ಚೆ ನಡೀತಾ ಇದೆ. ಅದರಲ್ಲೂ ಈ ಕಾರ್ಪೊರೇಟ್ಗಳ ಓಡಾಟ, ದುಡ್ಡು ರೈಸ್ ಮಾಡುವಂಥದ್ದು, 18-20 ಸಾವಿರ ಕೋಟಿಗಳ ಮೇಲ್ಪಟ್ಟು ದುಡ್ಡನ್ನು ಸಂಗ್ರಹ ಮಾಡುವಂಥದ್ದು, ಇವೆಲ್ಲ ಕಂಡು ಬರ್ತಾ ಇದ್ದಾವೆ ಅಂತೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ. ಇದು ಇದೇ ಮುಂದುವರೆದ್ರ ಸಪೋಸ್ ಏನಾದರೂ ಜನಾದೇಶ ತ್ರಿಶಂಕುವಾಗಿ ಬಂತಪ್ಪ ಅಂತಂದ್ರೆ BJP ಒಂದು ದೊಡ್ಡ ಪಕ್ಷ ಆಗಿ 50, 60, 70 ಒಂದು ಸ್ಥಾನಗಳಿಗೆ ಕಡಿಮೆ ತಗೊಂಡಪ್ಪ ಅಂತಂದ್ರೆ 270 ಕಡಿಮೆ ತಗೊಂಡಾಗ ಇಂಥ ಗದ್ದಲ ಆಗಬಹುದಾ ಅನ್ನೋ ಪ್ರಶ್ನೆಗಳು ಇವತ್ತಿದ್ದಾವೆ. ಅದಕ್ಕಾಗಿ ಇವತ್ತು 1ನೇ ತಾರೀಕಿಗೆ ಜೂನ್ 1 ಈ ಇಂಡಿಯಾ ಗಠಬಂಧನದ ಅಥವಾ ಸಂಘಟನೆಯ ಎಲ್ಲ ಸದಸ್ಯರನ್ನ ಬಂದ್ ಮಾತಾಡೋಣ ಅಂತ ಕರಿತಾ ಇದ್ದಾರೆ. ರಾಹುಲ್ ಗಾಂಧಿ ಆಗಿರ್ಬೋದು, ತೇಜಸ್ವಿ ಯಾದವ್ ಅವರು ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರು ಆಗಿರ್ಬೋದು, ನಮ್ಮ ಈ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರಾಗಿರ್ಬೋದು, ಕರಿತಾ ಇದ್ದೆಲ್ಲರೂ ಬರ್ರಿ ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಆಯ್ಕೆ ಅಂತ ಎಲ್ಲರೂ ಗಟ್ಟಿಯಾಗಿ ಒಕ್ಕಟ್ಟಿನ ಒಂದ್ ಕಡೆ ಉಳಿಯುವಂತ ಪ್ರಯತ್ನ ನಮ್ಮ MP ಹಿಡಿದಿರೋದು. ಈಗ ರಾಜ್ಯ ಮಟ್ಟದಲ್ಲಿ MLA ಹಿಡಿದಿರೋದು ಪ್ರಸಂಗ ಒಂದು ಹಾಸ್ಯಾಸ್ಪದ ವಿಷಯ ರೀ. ಯಾಕಂದ್ರೆ ಲಕ್ಷಾವಧಿ ಜನರ ಹೋಟೆಲ್ನ ಪಡ್ಕೊಂಡು ಬಂದಂಥ ಒಬ್ಬ MLA ಒಂದು ಯಾವುದೋ ರೆಸಾರ್ಟ್ನಲ್ಲೋ ಮತ್ತೆಲ್ಲೂ ಇಡುವಂಥದ್ದು, ಇದು ನಗ್ಗೆ ಗೀಡಿನ ಕೆಲಸ. ನೆನೆಸ್ಕೊಂಡು ಸಹಿತ ನಮ್ಗೆ ಅಸಹ್ಯ ಅನಿಸ್ತದೆ. ಇಂಥ